ಜೋರಾಯ್ತು ಹೇಮಾವತಿ ಕೆನಾಲ್ನ ಕಿಚ್ಚು. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಿದೆ. ರಾಮನಗರಕ್ಕೆ ಹೇಮಾವತಿಯ ನೀರು ಬಿಡುಗಡೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ತೀವ್ರ ವಿರೋಧದ ಮಧ್ಯೆ ಕಾಮಗಾರಿಗೆ ದೊಡ್ಡ ಮಟ್ಟದ ಆಕ್ರೋಶ. ರಾಜ್ಯ ಸರ್ಕಾರ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ನೀರು ಹರಿಯೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಂದಿನ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಪ್ರತಿಭಟನೆಗೆ ಸಾವಿರಾರು ಜನ ರೈತರು ಭಾಗವಹಿಸಿದ್ದಾರೆ. ಈ ಪ್ರತಿಭಟನೆ ನಿಲ್ಲಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಭಾಗದ ರೈತರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಸರ್ಕಾರ 144 ಸೆಕ್ಷನ್ ಜಾರಿ ಮಾಡಿದೆ. ನಾವು ಸರ್ಕಾರ ನಿಯಮಗಳನ್ನು ಮಾಡುತ್ತೆ. ಯಾವಾಗ ರೈತ ವಿರೋಧಿ ನಿಯಮಗಳನ್ನು ಮಾಡ್ತಾರೆ ಅದನ್ನು ರೈತರು ಮುರಿತಾರೆ. ರೈತರಿಗೆ ಅನ್ಯಾಯ ಆದಾಗ ಸರ್ಕಾರಗಳಿರೋದು ರೈತರ ಪರ ನಿಲ್ಲೋದಕ್ಕೆ, ರೈತರ ಧ್ವನಿಯನ್ನು ಕೇಳಿ ನಿರ್ಣಯ ಮಾಡಬೇಕು. ಆದರೆ ಏಕಾಏಕಿ ಇವತ್ತು 10 ತಾಲೂಕುಗಳಿಗೆ ನೀರನ್ನು ಕಡಿತ ಮಾಡಿ ಒಂದೇ ಒಂದು ರಾಮನಗರ ಜಿಲ್ಲೆಗೆ ತಗೊಂಡು ಹೋಗೋದಕ್ಕೆ ನಮ್ಮದು ತೀವ್ರ ವಿರೋಧ ಇದೆ. ನಾನು ಇವತ್ತು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. SP ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ, DC ಅವ್ರಿಗೂ ಮನವಿ ಮಾಡ್ತಿದ್ದೇವೆ. 2 ವರ್ಷದ DC ಆಫೀಸ್ ಮುಂದೆ ಧರಣಿ, ಪಾದಯಾತ್ರೆ ಆಯಿತು. ನಿಟ್ಟೂರಿಂದ ಗುಬ್ಬಿಯಿಂದ ನಿಟ್ಟೂರಿಂದ DC ಕಚೇರಿ, ಪರಮೇಶ್ ಸಾಹೇಬ್ರ ಮನೆ ಗಲಾಟೆ ಮಾಡಾಯ್ತು. ನಾವು ಅವ್ರ ಮನೆ ಮುಂದೆ ಹೋರಾಟ ಮಾಡ್ದೋ, ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡ್ದೋ, ಧರಣಿ ಕೂತ್ಕೊಂಡು ಏನೇ ಆದರೂ ಸರ್ಕಾರ ಸವಾಲಾಗಿ ತಗೊಂಡು ಹೋಗ್ತೀನಿ ಅಂದ್ರೆ ಇವತ್ತು ರೈತರು ಬೀದಿಗೆ ಬಂದಿದ್ದೇವೆ. ಅದರಿಂದ ಇದು ರೈತರಿಗೆ ಒಂದು ಮರಣ ಶಾಸನ. ಇದು ಕೂಡಲೇ ಈ ಯೋಜನೆಯನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಆ ಪ್ರತಿಭಟನೆಗೆ ಇದು ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರ ಆಕ್ರೋಶದ ಮಾತು. ಯಾವುದೇ ಕಾರಣಕ್ಕೂ ನಾವು ತುಮಕೂರಿನಿಂದ ರಾಮನಗರಕ್ಕೆ ನೀರು ಹೋಗೋದಕ್ಕೂ ಬಿಡಲ್ಲ ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. 2 ವರ್ಷದ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸ್ತೇವೆ. ಮುಂದಾಗುವ ಅನಾಹುತಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೇಳಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಬಿಜೆಪಿಯ ಶಾಸಕ. ಹೇಮಾವತಿ ಕೆನಾಲ್ ಲಿಂಕ್ ಅನ್ನು ವಿರೋಧಿಸಿ ಕಲ್ಪತರು ನಾಡಿನಲ್ಲಿ ಆಕ್ರೋಶ. ನಿಷೇಧಾಜ್ಞೆ ಜಾರಿಗೆ ರೈತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. DCM DKಶಿ ದಬ್ಬಾಳಿಕೆ ಮಾಡಿದ್ರೆ ನಾವು ಹೆದರಲ್ಲ, ಪ್ರಾಣ ಬೇಕಾದ್ರೆ ಕೊಡ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಕೊಡಲ್ಲ. ಸರ್ಕಾರದ ವಿರುದ್ಧ ತುಮಕೂರು ರೈತರು ಆಕ್ರೋಶವನ್ನ ಹೊರಹಾಕಿದಂತಹ ಪರಿ ಇವತ್ತು. ಸರ್, ತುಮಕೂರು ಜಿಲ್ಲೆ ರೈತರಿಗೆ, ಗುಬ್ಬಿ ತಾಲೂಕಿನ ರೈತರಿಗೆ ಜೀವ ಸರ್. ಇದು ಜೀವ ನದಿ, ಜೀವ ತಕ್ಕೊಂಡು ಹೋಗಕ್ಕೆ ಕಾನೂನನ್ನ ಸರ್ಕಾರ ಐತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದಂಗೆ 144 ಸೆಕ್ಷನ್ ಜಾರಿ ಮಾಡಿಬಿಟ್ಟು ಇವತ್ತ ಹೋರಾಟ ಹತ್ತಿಕ್ಕ ಕೆಲಸ ಮಾಡ್ತಾವ್ರೆ. ಇದೇ ಜನ ಇವತ್ತು ಸಾಯ್ತೀವಿ ಅಷ್ಟೇ. ಮುಂದೊಂದಿನ ನೀರಿಲ್ದೆ ಸಾಯದ ಇವತ್ತು ಪ್ರಾಣ ಕೊಡಕ್ ಸಿದ್ಧ ಇದೀವಿ. ಈ ಪೊಲೀಸ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ. ಅಲ್ಲಿ ಯಾರೋ ಪೊಲೀಸ್ ಸ್ಟೇಷನ್ ಬೆಂಕಿ ಇಕ್ದವ್ರದೆಲ್ಲ ಕೇಸ್ಗಳನ್ನ ಅಮಾನತ್ ಮಾಡ್ತಾವ್ರೆ. ಈ ಬಡ ರೈತರ ಮೇಲೆ ಇಟ್ಕೊಳಕ್ ಬಂದವ್ರೆ. ಇದು ನಮ್ಮ ನೀರು, ನಮ್ಮ ಹಕ್ಕು ಹೋರಾಟ. ಇದು ನಮ್ಮ ರಕ್ತ ಅಲ್ಲ, ನಮ್ಮ ಜೀವ ಬೇಕಾದ್ರೂ ಕೊಡ್ತೇವೆ. ನಮ್ಮ ಪೊಲೀಸ್ ನಮ್ಮನ್ನ ಇಲ್ಲೇ ಗುಂಡಿ ತೆಗೆದು ಮುಚ್ಚಲಿ. ಪೊಲೀಸ್ಗೆ ಇಷ್ಟನ್ನೇ ಕೇಳ್ತೀನಿ, ಯಾಕೆ ನಾವು ಶಾಂತಿಯುತ ಹೋರಾಟ ಮಾಡ್ತಾ ಇರೋದು? ನಮಗೆ ನೀರಿಲ್ಲ. ರಾಮನಗರಕ್ಕೆ ನೀರು ತಗೊಂಡೋಗ್ಬೇಕು ಅಂದ್ರೆ ಬೇರೆ ಎಲ್ಲೂ ಜಾಗ ಇರಲಿಲ್ವಾ ಅವ್ರಿಗೆ? ಬೇರೆ ಅಲ್ಲೂ ಜಾಗನೇ ಸಿಕ್ಲಿಲ್ವಾ DK ಶಿವಕುಮಾರ್ ಅವ್ರಿಗೆ? ಇಲ್ಲೇ ನೀರು ನಮ್ಗೆ ಇರಿಗೇಷನ್ ಕೊಟ್ಟವ್ರ ನೀರು? ಇರಿಗೇಷನ್ ಇಲ್ಲ, ಕುಡಿಯಕ್ ನೀರಿಲ್ಲ. ತುಮಕೂರು ಬೆಳೀತಾ ಐತೆ, ನೀರು ಎಲ್ಲಿಂದ ಕೊಡ್ತಾರೆ ಕುಡಿಯಕ್ ನೀರು? ಇವತ್ತು ತುಮಕೂರು 5 ವರ್ಷಕ್ಕೆ ಡಬಲ್ ಆಗ್ತಾ ಐತೆ, ಕುಡಿಯಕ್ ನೀರು ಸಿಗ್ತಾ ಇಲ್ಲ ತುಮಕೂರಿನಲ್ಲಿ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಈ ನೀರು ಬಿಡಲ್ಲ. ನಮ್ಮ ಗುಬ್ಬಿ ತಾಲೂಕಿನ ಶಾಸಕರು ರೈತ